ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಃ. ಇದರ ಅರ್ಥ ಏನ್ ಗೊತ್ತಾ? ಎಲ್ಲಿ ನಾರಿಯರು ಪೂಜಿಸಲ್ಪಡ್ತಾರೋ, ಗೌರವಿಸಲ್ಪಡ್ತಾರೋ, ಅಲ್ಲಿ ದೇವತೆಗಳು ನೆಲೆಸ್ತಾರಂತೆ. ಎಲ್ಲಿ ದೇವತೆಗಳು ಇರ್ತಾರೋ ಅಲ್ಲಿ ನನ್ನಂತ ರಾಕ್ಷಸರು ಇರ್ತಾರೆ. ಹಕ್ಕಿಗೆ ಹಾರುವ ಆಸೆ, ಚೊಕ್ಕಿಗೆ ಮಿನುಗುವ ಆಸೆ, ನವಿಲಿಗೆ ನರ್ತಿಸುವ ಆಸೆ, ಕೂಗಿಲಿಗೆ ಕೂಗಿ ಹಾಡುವ ಆಸೆ, ಸಮರಕ್ಕೆ ಪರಿಮಳದ ಆಸೆ. ಆದರೆ ಈ ಕಾಳಿಂಗನಿಗೆ ಆ ಶಾಂತ ಸವಿತೆಯರ ಶೀಲದ ಆಸೆ. ಸವಿತಾ ನಿತ್ಯ ರಸಮಂಜರಿಯಲ್ಲಿ ನರ್ತಿಸುವ ನಿನ್ನ ಭರತನಾಟ್ಯವನ್ನು ನೋಡಿ ಹುಚ್ಚನಾಗಿ ಹೋಗಿದ್ದೇನೆ. ಆ ಕಲೆಗಾರ ಬ್ರಹ್ಮ ದಾವಮತ್ತಿನಲ್ಲಿ ಕೆತ್ತಿ ಚಿತ್ರಿಸಿ ಕಳಿಸಿದ್ದಾನೆ ಆ ನಿನ್ನ ರೂಪವನ್ನು. ನಿನ್ನ ಕಡೆ ಗಣ್ಣಿನ ಕುಡಿ ಹುಬ್ಬಿನ ನೋಟಕ್ಕೆ, ಆ ನೀಟಾದ ನಿನ್ನ ಮೂಗು ಸ್ತನಗಳ ಮೈಮಾಟಕ್ಕೆ ಸೋತು ಹೋಗಿದ್ದೇನೆ. ಅದಾವ ಅಮೃತ ಗಳಿಗೆಯಲ್ಲಿ ಧರೆಗಿಳಿದು ಬಂದೆಯೋ ರಂಬೆಯಾಗಿ, ಸಕ್ಕರೆಯ ಗೊಂಬೆಯಂತೆ ಎತ್ತ ಕಚ್ಚಿದರೂ ಸಿಹಿ ಇದ್ದಂತೆ. ಆ ನಿನ್ನ ಸಿಹಿಯಾದ ತುಟಿಯನ್ನು ಕಚ್ಚಿ ನನ್ನ ದಾಹ ತೀರಿಸಿಕೊಳ್ಳದಿದ್ದರೆ ನನ್ನ ಹೆಸರು ಕಾಳಿಂಗನೇ ಅಲ್ಲ. ಓಹೋ, ವಾಯು ವಿಹಾರಕ್ಕೆಂದು ಎತ್ತ ಕಡೆಗೆ ಬಂದಂತೆ ಕಾಣುತ್ತದೆ. ಬರಲಿ ಬರಲಿ, ಬಾ ಬಾ ಬಾ. ಪ್ಲೀಸ್ ಸ್ವಲ್ಪ ದಾರಿ ಬಿಡ್ತೀರಾ ಸರ್? ಎಸ್ ಮೇಡಮ್, ನಿನಗೆ ದಾರಿ ಬಿಡಬೇಕೆಂದೇ ನಿನ್ನ ಬರುವಿಕೆಗಾಗಿಯೇ ಜಾತಕ ಪಕ್ಷಿಯಂತೆ ಕಾತರದಿಂದ ಕಾಯ್ತಾ ನಿಂತಿದ್ದೇನೆ. ಅಷ್ಟರಲ್ಲಿ ನೀವೇ ಬಂದು ಬಿಟ್ರೆ ಇರ್ಲಿ. ಇಷ್ಟು ಆತುರದಿ ತಾವು ಎಲ್ಲಿಗೆ ಹೊರಟಿದ್ದೀರಿ? ನಾನು ಎಲ್ಲಿಗಾದ್ರೂ ಹೋಗ್ತೀನಿ, ಅದನ್ನ ಕೇಳೋದಕ್ಕೆ ನೀನ್ ಯಾರು? ನಾನಾರು? ಕೇಳು ಸವಿತಾ, ಭೀಮನಲ್ಲಿರಬೇಕಾದ ಬಲ, ಅರ್ಜುನನಿಲ್ಲಿರಬೇಕಾದ ಛಲ, ಕೌರವನಿಗಿರಬೇಕಾದ ನೆಲ, ಶಕುನಿಯಲ್ಲಿರಬೇಕಾದ ಕುಲ, ಇವೆಲ್ಲ ಗುಣಗಳನ್ನು ಮೈ ಗಂಟಿಸಿಕೊಂಡಿರುವ ನನ್ನನ್ನು ಕಾಳಿಂಗ ಅಂತ ಕರೀತಾರೆ. ಅಷ್ಟೇ ಅಲ್ಲದೆ ಈ ಊರಿನ ಪೊಲೀಸ್ ಪಾಟೀಲ್ ಸಿದ್ದನಗೌಡನ ಪರಮಾಪ್ತ ಶಿಕಾರಿ ರಾಜಾನು ಅಂತ ಕರೀತಾರೆ. ಓಹೋ, ಅರ್ಥ ಆಯ್ತು. ನಿನ್ನಂತ ಜೊತೆ ಮಾತಾಡೋ ಅಗತ್ಯ ನನಗಿಲ್ಲ. ಒಂದು ದಾರಿ ಬಿಡಿ. ನಿಲ್ಲು ಸವಿತಾ, ನಿನಗೆ ದಾರಿ ಬಿಡಬೇಕೆಂದೇ ನಿನಗೆ ಅಡಾಯಿಸಿ ನಿಂತಿರುವೆ ಈಗ. ಯಾಕೆಂದ್ರೆ ವರ್ಷ ಪೂರ್ತಿ ನಿನಗೆ 18 ತುಂಬಿದರು ಇನ್ನು ನಿನ್ನ ಕೊರಳಿನಲ್ಲಿ ತಾಳಿಯ ಗಂಟಿಲ್ಲವೆಂದಾಗ ಬಂಟನಾದ ನಿನ್ನ ಕೈ ಹಿಡಿದು ಕಂಠಸ್ಥಿಕೆ ಬೆಳೆಸಬೇಕೆಂದು ಬಂದಿರುವೆ. ಕಂಠಶ್ರೀಯಾದ ನೀನು ಆ ಬ್ರಹ್ಮ ಗಂಟಿಗೆ ಒಪ್ಪಿಗೆ ನೀಡಿದರೆ 178 ಎಕರೆ ಜಮೀನ್ದಾರನಾದ ಈ ಕಾಳಿಂಗ ನಿನ್ನ ಗಂಡನಾಗಿ ಬರ್ತಾನೆ. ಒಪ್ಪಿಕೋ. ಬಾಯಿ ಮೂರ್ಖ. ಹಾದಿ ಹಿಡಿದೋಗೋ ಹೆಣ್ಮಕ್ಕಳಿಗೆಲ್ಲ ಮದುವೆ ಆಗ್ತದೆ ಹೇಳೋ. ಈ ನಿನ್ನ ನಾಲಿಗೆ ಸೀಳು ಹೋದಿತ್ತು. ಎಚ್ಚರ ಎಚ್ಚರ. ಅದು ಈ ಶಿಕಾರಿ ರಾಜ ಹುಲಿಗೆ ಎಚ್ಚರ. ಕೇಳು ಸವಿತಾ, ಕೊರಳಲ್ಲಿ ಹಾವು ಧರಿಸಿಕೊಂಡ ಹರಣೆ ಒಂದು ಕ್ಷಣ ನಡುಗಿದಾಗ ಇನ್ನು ನನಗೆ ನೀನೆತ್ತಲದ ಹೆಣ್ಣೆ
ಸೀತೆ ಸಾವಿತ್ರಿ ಅಂತ ಗರತಿಯರು ಬಾಳಿ ಹೋದ ಈ ನೆಲದಲ್ಲಿ ಅಹಲ್ಯಾದೇವಿ ಗಂಡನ ಶಾಪಕ್ಕೆ ಕಲ್ಲಾಗಿ ಬಿದ್ದುದೊಮ್ಮೆ ನೆನೆದುಕೋ. ನೆನಪಿದೆಯೋ ಮೂರ್ಖ? ದೇವೇಂದ್ರ ಮಾಡಿದ ಮೋಸಕ್ಕೆ ಮಾರು ಹೋದಳು ಅಹಲ್ಯಾದೇವಿ. ಆದ್ರೆ ಅದೇ ಅವಳಿಗೆ ಮಾಡಿದ ಮೋಸಕ್ಕೆ ಆ ಇಂದ್ರನ ಮೈ ತುಂಬ ಏನಿ ಹೊಟ್ಟಿದ್ದು ನೀ ಸ್ವಲ್ಪ ನೆನಪಿಸ್ಕೋ ಒಂದು ಕ್ಷಣ. ಇತಿಹಾಸ ಬಲ್ಲ ಬಿಲ್ಲಣಿಯೇ ಬಲ್ಲವಳಂತೆ ಬೊಬ್ಬಿಡಬೇಡ ನನ್ನ ಮುಂದೆ. ಈ ಕಲ್ಲಿಗ ಪ್ರಫುಲ್ಲ ನಮಗ ಕಾಳಿಂಗ ಒಂದು ಸಲ ಮನಸ್ಸು ಮಾಡಿದರೆ ನನ್ನ ಕನಸಿನ ರಾಣಿಯಾದ ನಿನ್ನನ್ನು ಸೀತೆಯಂತೆ ಹೊತ್ತೊಯ್ಯುತ್ತಾನೆ ಜೋಕೆ. ಅದೇ ಸೀತೆಯನ್ನು ಹೊತ್ತೊಯ್ದ ಹತ್ತಿತೆಲೆ ರಾವಣ ತನ್ನ ಹತ್ತಿತೆಲೆಯನ್ನು ಕಳೆದುಕೊಂಡ ಅವಳ ಗಂಡ ಶ್ರೀರಾಮನಿಂದ. ಗಂಡನಿಲ್ಲದ ನಿನ್ನನ್ನು ತುಂಡು ಬಟ್ಟೆ ಇಲ್ಲದೆ ನಿಲ್ಲಿಸಿ ಮಲ್ಲಿಗೆಯಂತ ಮೈಮಣ ತುಂಬಿದ ನಿನ್ನ ನಿತಂಬಗಳನ್ನು ಚಪ್ಪರಿಸಿ ಆ ಬಿಸಿ ಅಪ್ಪುಗೆಯಲ್ಲಿ ನಿನ್ನನ್ನು ಸಪ್ತಪದಿ ತುಳಿಸುವೆ ಬಾ ಬೇಗ. ಇಲ್ಲದ ಗಂಡ ಎಲ್ಲಿಂದ ಬರ್ತಾನೆ? ಬರ್ತಾನೋ ಭಂಡ. ಒಪ್ಪತ್ತಿಗೆ 20 ರೊಟ್ಟಿ ತಿಂದು ದಿನನಿತ್ಯ ತುಪ್ಪದನ್ನದಲ್ಲಿ ಕೈ ತೊಳೆದು ಸಿಕ್ಕಂಗ ಕುರಿ ಹಾಲು ಕುಡಿದು ನಿಮ್ಮಂತ ಭಂಡರಿಗಾಗಿಯೇ ಕೈಯಲ್ಲಿ ಕೊಡ್ಲಿ ಹಿಡಿದು ಸಡ್ಡ ಬಾರಿಸಿ ನಿಮ್ಮನ್ನ ಒದ್ದೋಡ್ಸೋದಕ್ಕ ಬಂದೇ ಬರ್ತಾನ. ಗಂಡನಿಲ್ಲದೆ ಬಾಯಿ ಮಾಡಿ ಬೆದರಿಸುವ ಹೆಣ್ಣೆ, ಮುಗಿಯಿತು ನಿನ್ನ ಶೀಲದ ಕತೆ. ಇನ್ಮೇಲಿಂದ ನಾನೇ ನಿನ್ನ ಪರ್ಮನೆಂಟ್ ಗಂಡ. ಇಲ್ಲದ ಗಂಡ ಎಲ್ಲಿಂದ ಬರ್ತಾನೆ? ಅರೇ ಬೇಗ. ಒಂಟೆ ಅಮಾಯಕ ಹೆಣ್ಣಿನ ಮೇಲೆ ಎರಗಲ ಬಂದೆಯಾ? ನನ್ನ ಈ ಪ್ರೇಮ ಕದ್ದಾಲಿಕೆಯಲ್ಲಿ ಎದ್ದು ಬಂದ ನೀನಾವಳಲೆ ಲುಚ್ಚಾಣನ ಮಗನೇ. ಪಾಂಚಲಸಿ ಕೌರಸ ತೊಡೆ ಮುರಿದ ಭೀಮ, ಸೀತೆಗಾಗಿ ಹೊತ್ತು ತಲೆ ಕರೆದ ಶ್ರೀರಾಮ. ಈ ಸೀತೆಗಾಗಿ ನಿನ್ನ ಚಂಡ ಕೊಡಲು ಓಡೋಡಿ ಬಂದ ಗಂಡಗಳೆ ಪೊಂಡ ಬಲರಾಮನೇ. ಏ ಬಲರಾಮ, ಗೌಡನನ್ನು ಎದುರು ಹಾಕಿಕೊಂಡು ಕರಿಯಾನನ್ನು ಕುಸ್ತಿಯಲ್ಲಿ ಗೆದ್ದ ಮಾತ್ರಕ್ಕೆ ನೀನೇ ಪುಂಡ ಎಂದು ಬೀಗಬೇಡ ನನ್ನ ಮುಂದೆ. ಇವನು ಸ್ಟೇಟ್ ರೌಡಿ ಕಾಳಿಂಗ ಮಗನೇ, ನನ್ನ ತಂಟೆಗೆ ಬರಬೇಡ. ಬಂದ್ರೆ ಇಲ್ಲೇ ಹೂರು ಹಾಕಿರ್ತೀನಿ. ಹುಷಾರ್. ಸ್ಟೇಟ್ ಹೊಡಿಲಿ ಬಂಗ. ಗೊತ್ತಾ, ನಿಮ್ಮಂತ 10 ಸೆಕೆಂಡ್ ಅಲ್ಲಿ ಹಿಂದೆ ತೇಗೋ ಬಕ್ಸ್ ನಿಂತೇನೆ. ಶಿಕ್ಷಣ ನೀತಿ ತಿಳಿಯದೆ ಈ ಕನ್ನಡ ಗರತಿಯ ಮಾತಿಗೆ ಕ್ಷಮೆ ಕೇಳಿ ಇಲ್ಲಿಂದ ಹೊರಟು ಹೋಗು. ಇಲ್ಲವಾದರೆ ಆ ಚಂದ್ರಮೌಳಿ ಬರೋದವಾಗಿ ಈ ಇಂದ್ರದೇವನು ಕೊಚ್ಚಿ ಮಣ್ಣಾಗ ಮುಚ್ಚಿ ಬಿಡ್ತಾನಲ್ಲ. ಕ್ಷಮೆ ಎಂಬುದು ನನ್ನ ಬಾಳ ಪುಟದಲ್ಲಿಯೇ ಇಲ್ಲ. ಲೇ ಬಲರಾಮ, ಕೊನೆಗೊಂದು ದಿನ ಈ ಹೆಣ್ಣು ನಂದೇ. ಈ ಹೆಣ್ಣು ನಿನ್ನ ಕೈಗೆ ಒಪ್ಪಿಸಿ ಹೋಗ್ಲಿಕ್ಕೆ ನಾನೇನು ಚಂಡನಲ್ಲ. ಕರಿಕೆ ಕಂಕಣ ಕಟ್ಟಿ ರಣಕ್ಕೆ ವೇಳೆ ಕೊಟ್ಟು ಒಂದು ಸಲ ಕೈ ಎತ್ತಿ ಸಟ್ಟು ಮಾಡಿದ್ರೆ ಸಾಕು. ಇಡೀ ರಣರಂಗವೇ ಗಡಗಡ ಎಂದು ನಡುಗುತ್ತದೆ. ನಾವು ಕಲಿಗೋರು, ನಮ್ದು 10 ಬಾವುಟ. ಆ ಬಾವುಟ ಮುಟ್ಟಿದ್ರೆ ಬಿಡಲ್ಲ. ಇನ್ನ ಈ ಸ್ವಂತ ನನ್ನ ಹೆಂಡತಿ ಮುಟ್ಟಿದ್ರೆ ಬಿಡ್ತೀನ. ಮುಟ್ಟಿದ ಕೈಯನ್ನು ಇಂತಿದ್ದಾಗಿ ಕತ್ತರಿಸಿ ನನ್ನ ನಾಯಿನರುಗಳಿಗೆ ಹಾಕಬೇಕಾಗುತ್ತದೆ. ಬರಲೇ ಗಂಡಸಾಗಿ ಮುಂದಕ್ಕೆ. ಮಗನೇ, ಕೈಯಲ್ಲಿ ಒಂದು ಕೊಡ್ಲಿ ಹಿಡ್ಕೊಂಡ್ ಎಷ್ಟು ನಾಟಕ ಮಾಡ್ತೀಲಿ. ಇಲ್ಲಿ ನೋಡ, ಒಂದು ಬುಲೆಟ್ ಮಗಣ ಇಟ್ಟು ನಿನ್ನ. ಓಕೆ, ಪರವಾಗಿಲ್ಲ. ನಿನ್ನ ಕನ್ನಡದ ನುಡಿ ಇನ್ನೊಂದು ಸಾರಿ ಸಿಕ್ಕಾಗ ತೋರಿಸ್ತೀನಿ. ನನ್ನ ನುಡಿ ಬರ್ತೀನಿ. ಹೋಗಲೇ ಹೋಗು. ನಿಮ್ಮ ನೋಡಿದ್ದೇನೆ.
ಕಂದ. ಸರಿತಾ ಏನಿದೆಯಲ್ಲ? ಸಮಯಕ್ಕೆ ಸರಿಯಾಗಿ ಬಂದು ನನ್ನ ಮಾನ ಪ್ರಾಣ ಕಾಪಾಡಿದ್ರಿ. ಆದ್ರೆ ಈಗಲೇ ನನ್ನನ್ನ ನಿಮ್ಮ ಸತ್ಯ ಅಂತ ಸ್ವೀಕರಿಸ್ಕೊಳ್ಳಿ ಅಂತ ನಿಮ್ಮ ಕಾಲು ಹಿಡಿದು ಬಿಡ್ಕೋತಾ. ಎದ್ದೇಳು ಸರಿತಾ, ಎದ್ದೇಳು. ಆ ಕಾಲ ತೀರ ಹತ್ರ ಬರ್ತಾ ಇದೆ. ಈ ವಿಷಯ ನಮ್ಮಣ್ಣನಿಗೂ ಮತ್ತು ನಿಮ್ಮಣ್ಣನಿಗೆ ತಿಳಿಸಿ ನಿನ್ನ ಗಾಂಧರ್ವ ರೀತಿಯಿಂದ ನನ್ನ ಸತಿಯೆಂದು ಸ್ವೀಕರಿಸುವೆ. ಸರಿ, ಹಾಗಾದ್ರೆ ಇದೇ ಸಂತೋಷದ ಸಮಯ